ಲಾಗು ಯಾವ ಮಟ್ಟಕ್ಕೆ ಸರಿ ಹೋಗುತ್ತೆ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ಆಮೇಲೆಲ್ಲ ಪೂರ್ತಿ ಒಂದು 10 ಲೀಟ್ರ್ ನೀರು ಬಂದ್ಬಿಡ್ತು. ಇಲ್ಲಿ ನಾವು ಗುಡ್ಡ ಹತ್ತೀವಿ, ಸ್ಟಂಟ್ ಮಾಡ್ತೀವಿ, ಮತ್ತು ನಮಗೆ ಕಾಣುವಂಥ ಒಂದು ದೊಡ್ಡ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಅದು ನಾವು 4 ಕಡೆಗಳಲ್ಲಿ ನೋಡ್ಬೋದು. ಅದು ಬರೀ ಕರ್ನಾಟಕದಲ್ಲೇ. ನಮಸ್ಕಾರ ಕರ್ನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಏನಪ್ಪ ಇವತ್ತಿನ ವಿಶೇಷವಾಗಿರುವಂಥ ಪ್ಲೇಸ್ ಹೆಸರು ಅಂತ ಕೇಳಿದ್ರೆ ಗೊಮ್ಮಟೇಶ್ವರ ಮೂರ್ತಿ. ಅಂದರೆ ಇದು ಪ್ರಪಂಚದ ಅತಿ ಎತ್ತರವಾದ 2ನೇ ಗೊಮ್ಮಟೇಶ್ವರ ಮೂರ್ತಿ ಬಂದ್ಬಿಟ್ಟು ಇದು ಕಾರ್ಕಳದಲ್ಲಿರೋದು. ಆ ಪ್ಲೇಸನ್ನು ಇವತ್ತು ನಾನು ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಗುರು ಏನು ಗುರು, ಇಲ್ಲಿ 2 ದಾರಿ ಇದೆಯಲ್ಲ, ಗೊತ್ತಾಗ್ತಾನೆ ಇಲ್ಲ. ಈ ಕಡೆ ಒಂದು ದಾರಿ ಇದೆ ಮತ್ತು ಈ ಕಡೆ ಒಂದು ದಾರಿ ಇದೆ. ಐ ಥಿಂಕ್ ಇದು ಬೈಕ್ಗಳೆಲ್ಲ ಹೋಗ್ಲಿಕ್ಕೆ ಅಂತ ಅಂದ್ಕೊಳ್ತೀನಿ. ಇದು ಬಂದ್ಬಿಟ್ಟು ನಮಗೆ ಮಾನವರು ನಡೆದುಕೊಂಡು ಹೋಗಲು. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ಗುರು ಬರ್ತಾ ಇದ್ದಂಗೆ ಮಳೆ ಸ್ಟಾರ್ಟ್ ಆಗ್ತಾ ಇದೆ. ಲಾಗು ಯಾವ ಮಟ್ಟಕ್ಕೆ ಸರಿ ಹೋಗುತ್ತೆ ಅಂತ ನಂಗಂತೂ ಗೊತ್ತಾಗ್ತಾ ಇಲ್ಲ. ಕಾದು ನೋಡೋಣ ಕೊನೆಯವರೆಗೂ. ಏನಕ್ಕೆ ಅಂದರೆ ಮಳೆ ಇನ್ನೂ ಕೂಡ ಶುರು ಆಗ್ತಾ ಇದೆ, ಇನ್ನೂ ಅಷ್ಟು ಜೋರಾಗಿಲ್ಲ. ಹನಿ ಬೀಳ್ತಾ ಇದೆ, ನೋಡ್ಬೋದು ನೀವು ಇಲ್ಲಿ. ಬನ್ನಿ, ಈ ಥರ ಇದೆ ನೋಡಿ ಟ್ರೆಕ್ಕಿಂಗು. ಗುರು ಈ ಗುಡ್ಡನ ಹತ್ಕೊಂಡ್ಬರೋ ಅಷ್ಟರಲ್ಲಿ ಮುಖದ ಮೇಲೆಲ್ಲ ಪೂರ್ತಿ ಒಂದು 10 ಲೀಟ್ರ್ ನೀರು ಬಂದ್ಬಿಡ್ತು. ಮೊದಲೇ ಈ ಕಡೆ ಎಲ್ಲ ತುಂಬ ಹೀಟೆಲ್ಲ ಜಾಸ್ತಿ ಇರುತ್ತೆ. ಅಂಥದ್ರಲ್ಲಿ ನಾವು ಗುಡ್ಡ ಹತ್ತೀವಿ, ಸ್ಟಂಟ್ ಮಾಡ್ತೀವಿ, ಮತ್ತು ಈ ಥರ ಎಲ್ಲ ಟ್ರೆಕ್ಕಿಂಗ್ ಮಾಡ್ತೀವಿ ಅಂದರೆ ನೀರೇ ಬರೋದು. ಈ ಥರ ಒರೆಸ್ತಾ ಇರಬೇಕಷ್ಟೆ, ಬೇರೆ ಏನೂ ಮಾಡೋಕ್ಕೆ ಬರೋಲ್ಲ. ಬನ್ನಿ ನೋಡೋಣ ಹೇಗಿದೆ ಅಂತ ಹೇಳ್ಬಿಟ್ಟು ಬಾಹುಬಲಿ. ಇದು ಬಂದ್ಬಿಟ್ಟು ನಮ್ಮ ಜಗತ್ತಿನ 2ನೇ ಅತಿ ಎತ್ತರವಾಗಿರುವಂತಹ ಬಾಹುಬಲಿ ಸ್ಟ್ಯಾಚ್ಯೂ. ಇದರ ಒಂದು ಹಿಸ್ಟ್ರಿ ಬಂದ್ಬಿಟ್ಟು ಗುರು ಗುಡ್ಡನ ಹತ್ಬಿಟ್ಟು ಅಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಬಂದಿದ್ವಿ ಜಗತ್ತಿನ 2ನೇ ಅತಿ ಎತ್ತರವಾಗಿರುವಂಥ ಬಾಹುಬಲಿಯ ಸ್ಟ್ಯಾಚ್ಯೂವನ್ನು ನೋಡೋದಕ್ಕೆ. ಬನ್ನಿ ಒಳಗಡೆ ಹೋಗೋಣ. ನೋಡಿ ಈ ಥರ ಇದೆ ಎಂಟ್ರೆನ್ಸಲ್ಲಿ ಬಂದ್ಬಿಟ್ಟು. ಇಲ್ಲಿಂದ ನಮಗೆ ಕಾಣುವಂಥ ಒಂದು ದೊಡ್ಡ ಸ್ಟ್ಯಾಚ್ಯೂ ಬಂದ್ಬಿಟ್ಟು ಅದು ಬಾಹುಬಲಿಯ ಸ್ಟ್ಯಾಚ್ಯೂ. ನೋಡ್ತಾ ಇದ್ದೀರಲ್ಲ ನೀವು, ಇದು ಬಂದ್ಬಿಟ್ಟು ಜಗತ್ತಿನ ಅತಿ 2ನೇ ಎತ್ತರವಾಗಿರುವಂಥ ಬಾಹುಬಲಿ ಮೂರ್ತಿ, ಬಾಹುಬಲಿ ಸ್ಟ್ಯಾಚ್ಯೂ. ಈ ಸ್ಟ್ಯಾಚ್ಯೂನ ಇತಿಹಾಸವನ್ನು ನೋಡೋದಾದರೆ, ಈ ಒಂದು ಸ್ಟ್ಯಾಚ್ಯೂವಿನ ಇತಿಹಾಸ ಬಂದ್ಬಿಟ್ಟು ಈ ಸ್ಟ್ಯಾಚ್ಯೂವನ್ನು ಸುಮಾರು 1432ನೇ ಇಸ್ವಿಯಲ್ಲಿ ನಿರ್ಮಾಣ ಮಾಡಲಾಗುತ್ತೆ. ಇದು ಬಂದ್ಬಿಟ್ಟು 42 ಅಡಿ ಎತ್ತರದಲ್ಲಿದೆ. ಈ ಸ್ಟ್ಯಾಚ್ಯೂನ ನಿರ್ಮಾಣ ಮಾಡಲಿಕ್ಕೆ ಮುಖ್ಯ ಕಾರಣವಾದಂಥವ್ರು ಜೈನ ಮಠದ ತೀರ್ಥಂಕರರಾದಂತಹ ಲಲಿತಾ ಕೀರ್ತಿಯವರು. ಅವರು ಬಂದ್ಬಿಟ್ಟು ವೀರಪಾಂಡ ಭೈರರಸ ಅವರಿಗೆ ರಾಜವಂಶದ ಒಂದು ರಾಜರಾಗಿದ್ದಂತಹ ವೀರಪಾಂಡ ಭೈರರಸ ಅವರಿಗೆ ಹೇಳ್ತಾರೆ, ಈ ರೀತಿ ಶ್ರವಣ ಬೆಳಗೊಳದಲ್ಲಿರುವಂತೆ ಇಲ್ಲೊಂದು ಬಾಹುಬಲಿ ಮೂರ್ತಿಯನ್ನು ನೀವು ಪ್ರತಿಷ್ಠಾಪನೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿದಾಗ ಆಗಿನ ಜೈನರ ರಾಜರಾದಂತಹ ಭೈರರಸ ಅವರು ಈ ಬಾಹುಬಲಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ತಾರೆ.
ಇದು ಬಂದ್ಬಿಟ್ಟು 42 ಅಡಿ ಇದೆ ಅಂತ ಹೇಳಿದ್ನಲ್ಲ. ಈ ಒಂದು 42 ಅಡಿ ಬಾಹುಬಲಿ ಮೂರ್ತಿನ ಒಂದೇ ಕಲ್ಲಿನಲ್ಲಿ ಕೆತ್ತಿದ್ದಾರೆ. ನೋಡಿ, ನಿಮಗೆ ಗೊತ್ತಾಗುತ್ತೆ ಏನಾದರೂ ಬೇರೆ ಕಲ್ಲುಗಳನ್ನು ಬಳಸಿದ್ದಾರಾ ಇಲ್ವಲ್ಲ. ಈ ಒಂದು ಬಾಹುಬಲಿ ಮೂರ್ತಿಯನ್ನು ನಾವು 4 ಕಡೆಗಳಲ್ಲಿ ನೋಡ್ಬೋದು. ಅದು ಬರೀ ಕರ್ನಾಟಕದಲ್ಲೇ. ಮೊದಲನೇ ಬಾಹುಬಲಿ ಮೂರ್ತಿ ಬಂದ್ಬಿಟ್ಟು ಶ್ರವಣ ಬೆಳಗೊಳದಲ್ಲಿದೆ. ಅದು ಜಗತ್ತಿನ ಅತಿ ಎತ್ತರವಾದಂತಹ ಬಾಹುಬಲಿ ಮೂರ್ತಿ. ಎರಡನೇ ಬಾಹುಬಲಿ ಮೂರ್ತಿ ಬಂದ್ಬಿಟ್ಟು ಧರ್ಮಸ್ಥಳದಲ್ಲಿದೆ. ಮೂರನೇ ಬಾಹುಬಲಿ ಮೂರ್ತಿ ವೇಣೂರಲ್ಲಿದೆ ಮತ್ತು 4ನೇದು ಬಂದ್ಬಿಟ್ಟು ಗೊಮ್ಮಟಗಿರಿಯಲ್ಲಿದೆ. ಇದು ಬಂದ್ಬಿಟ್ಟು 5ನೇ ಬಾಹುಬಲಿ ಮೂರ್ತಿ. ಇದು ಎತ್ತರದಲ್ಲಿ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸುಮಾರು 15ನೇ ಶತಮಾನದಲ್ಲಿ ಈ ಭಾಗವೆಲ್ಲ ಅಂದರೆ ಕಾರ್ಕಳ ಮತ್ತು ಕಳಸವನ್ನು ಮುಖ್ಯ ನಗರಗಳನ್ನಾಗಿಟ್ಕೊಂಡು ಈ ಭಾಗವನ್ನೆಲ್ಲ ಆಳ್ತಾ ಇದ್ದದ್ದು ಜೈನರ ಮುಖ್ಯ ಅರಸರಾದಂತಹ ಭೈರರಸ್ ಅವರು ಬರೀ ಹಿಂದೂ ದೇವಾಲಯಗಳನ್ನು ಮಾತ್ರ ಅಥವಾ ಬರೀ ಜೈನ ದೇವಾಲಯಗಳನ್ನು ಮಾತ್ರ ಅವರು ಹುಟ್ಟಾಕಲಿಲ್ಲ. ಎಲ್ಲ ಧರ್ಮದವರು ಸಮಾನರು ಅನ್ನುವಂತಹ ಭಾವನೆಯನ್ನು ಇಟ್ಕೊಂಡು ಇಲ್ಲಿ ಬಾಹುಬಲಿ ಮೂರ್ತಿಯನ್ನು ಹುಟ್ಟಾಕಿದಂತಹ ಜೈನರ ರಾಜ ಭೈರರಸ್ ಅವರು ಕಾರ್ಕಳದಲ್ಲಿ ಸುಮಾರು ಹಿಂದೂ ದೇವಾಲಯಗಳನ್ನು ಹುಟ್ಟಾಕಿದ್ದಾರೆ. ಅದರಲ್ಲಿ ವೆಂಕಟರಮಣ ದೇವಸ್ಥಾನವು ಕೂಡ ಜೈನರ ರಾಜರಾದಂತಹ ಭೈರರಸ ಅವರ ಕೈಯಲ್ಲೇ ಆಗಿದ್ದು. ಈ ಥರ ಸುಮಾರು ಒಳ್ಳೆ ಕೆಲಸಗಳನ್ನು ಮಾಡಿದಂತಹ ಜೈನರ ರಾಜ ಭೈರರಸ ಅವರು ಈ ಜಾಗದಲ್ಲೆಲ್ಲ ತುಂಬ ಜೈನ ಬಸದಿಗಳನ್ನು ಕಟ್ಟಿಸಿದ್ದಾರೆ. ಜೈನರ ಒಂದು ಮಾನ್ಯುಮೆಂಟ್ಸನ್ನು ನಾವು ನೋಡ್ಬೋದು ಈ ಭಾಗದಲ್ಲಿ ಅತಿ ಹೆಚ್ಚಾಗಿ. ಬನ್ನಿ, ನಿಮಗೆ ಇಲ್ಲಿ ಇನ್ನೊಂದು ಸ್ಪೆಷಿಯಲ್ ಮಾನ್ಯುಮೆಂಟನ್ನು ತೋರಿಸ್ತೀನಿ. ಇಲ್ಲಿಂದ ಪೂರ್ತಿ ಕಾರ್ಕಳ ಎಲ್ಲ ಕಾಣುತ್ತೆ ಅಂತ ನನಗೆ ಅನಿಸುತ್ತೆ. ಒಂದು ಸರಿ ಟ್ರೈ ಮಾಡೋಣ, ನೋಡೋಣ ಏನಾಗುತ್ತೆ, ಕಾಣುತ್ತಾ ಇಲ್ವಾ ಅಂತ. ಗುರು, ಆಗಲೇ ನಾನು ಹೇಳಿದ್ನಲ್ಲ ಇಲ್ಲಿಂದ ಪೂರ್ತಿ ಕಾರ್ಕಳ ಕಾಣುತ್ತಾ ಇಲ್ವಾ ನೋಡೋಣ ಅಂತ ಹೇಳ್ಬಿಟ್ಟು. ಇಲ್ಲಿಂದ ಇನ್ನೊಂದು ಜೈನರ ಒಂದು ಮುಖ್ಯವಾಗಿರುವಂಥ ಒಂದು ಮಾನ್ಯುಮೆಂಟ್ ನೋಡೋದಕ್ಕೆ ಕಾಣುತ್ತೆ. ನಾವು ಇರುವಂಥ ಪ್ಲೇಸ್ ಬಂದ್ಬಿಟ್ಟು ನನಗನ್ಸುತ್ತೆ ಕಾರ್ಕಳದಲ್ಲಿ ಒಂದು ಹೈಯೆಸ್ಟ್ ಪ್ಲೇಸಲ್ಲಿ ನಾನು ನಿಂತ್ಕೊಂಡಿದ್ದೀನಿ ಇವಾಗ. ನೀವು ನೋಡ್ಬೋದು ಇಲ್ಲಿ. ಇದು ಕೂಡ ಒಂದು ಜೈನರ ಬಸದಿ. ಇದನ್ನು ಚತುರ್ಮುಖ ಬಸದಿ ಅಂತಲೂ ಕೂಡ ಕರೀತಾರೆ. ಗುರು, ಇದಾಗಿತ್ತು ಜಗತ್ತಿನ 2ನೇ ಅತಿ ಎತ್ತರದ ಬಾಹುಬಲಿಯ ಒಂದು ಸ್ಟ್ಯಾಚ್ಯೂನ ಲಾಗು. ಐ ಹೋಪ್ ಈ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಷ್ಟ ಆಗಿಲ್ಲ ಅಂದರೆ ಮುಲಾಜಿಲ್ಲದೆ ಡಿಸ್ಲೈಕ್ ಮಾಡಿ. ಅಥವಾ ಯಾರಾದರೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೋಸ್ಕರ ಒಳ್ಳೊಳ್ಳೆ ಕಂಟೆಂಟನ್ನು ತೊಗೊಂಬರ್ತೀನಿ, ಒಳ್ಳೊಳ್ಳೆ ಲಾಗ್ಸನ್ನು ತೊಗೊಂಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಅಲ್ಲಿವರೆಗೂ ಕಾಯ್ತಾರಿ. ಟೇಕ್ ಕೇರ್. ಬಾಯ್ ಬಾಯ್.